ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಓಗಸಿದ್ದೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆದ ದವನಿ ಪೂಜೆ ಹಾಗೂ ದೇವರುಗಳ ಭೇಟಿ ಕಾರ್ಯಕ್ರಮ. ಕಾಗವಾಡ ತಾಲೂಕಿನ ಮೂಳೆ ಗ್ರಾಮದ ಶ್ರೀ ಓಗಸಿದ್ದೇಶ್ವರ ದೇವರ 11ನೇ ಬೃಹತ್ ದನಗಳ ಜಾತ್ರೆಯ ಮೊದಲ ದಿನವಾದ ಮಂಗಳವಾರ ದಿನಾಂಕ 10ರಂದು ದವನಿ ಪೂಜೆ ಹಾಗೂ 5 ದೇವರ ಪಲ್ಲಕ್ಕಿಗಳ ಭೇಟಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಭಕ್ತರು ಭಂಡಾರದಲ್ಲಿ ಮಿಂದಿದ್ದರು. ನಾನೆಲ್ಲ ಭಕ್ತರ ಕರುಣಾ ಕಲ್ಲೆ ಪಾಲಿಪನಾಥಗ ಮಳೆಯವು ಬೆಳೆಯವು ಮಕ್ಕಳ ಕೈಲೆ ವರಗಳ ಪಡ್ಕೊಂಡಾತಗ ಇಂದಿನಿಂದ ಆರಂಭವಾದ ಜಾತ್ರೆ 5 ದಿನಗಳವರೆಗೆ ನಡೆಯಲಿದ್ದು, ಜಾತ್ರೆಗೆ ಮುಂಜಾನೆ ಗ್ರಾಮದ ಹಿರಿಯರು ಹಾಗೂ ಪೂಜಾರಿಗಳು ದನಗಳ ದವನಿ ಪೂಜೆ ಮಾಡಿ ಚಾಲನೆ ನೀಡಿದರು. ಈ ವೇಳೆ ಜಾತ್ರಾ ಕಮಿಟಿ ಅಧ್ಯಕ್ಷ ಭರತೇಶ್ ಪಡನಾಳ್ ಮಾತನಾಡಿ, ಗ್ರಾಮದ ಆರಾಧ್ಯ ದೇವರಾದ ಸಿದ್ದೇಶ್ವರ 11ನೇ ದನಗಳ ಜಾತ್ರೆಯನ್ನು ದವನಿ ಪೂಜೆ ಮೂಲಕ ಗುರು ಹಿರಿಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಗಿದೆ. ಆಧುನಿಕ ಯುಗದಲ್ಲಿ ದೇವರು ಹಾಗೂ ಉತ್ಸವಗಳು, ಜಾನುವಾರುಗಳ ಪ್ರಭಾವ ಕಡಿಮೆ ಆಗುತ್ತಿದ್ದು, ನಮ್ಮ ಗುರು ಹಿರಿಯರು ನಡೆಸಿಕೊಂಡು ಬಂದಿರುವ ಈ ಸಂಪ್ರದಾಯ ಮುಂದಿನ ಪೀಳಿಗೆಗೆ ಉಳಿಯುವ ಉದ್ದೇಶದಿಂದ ನಾವು ಕೂಡ ನಡೆಸಿಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿದರು. ಅದೆಲ್ಲ ಬಂದ ನಮ್ಮ ಸಾಂಸ್ಕೃತಿಕ ಆಚರಣೆಗಳ ವಿಮುಖ ಆಗ್ಲಕ್ಕ. ಆದ ಕಾರಣ ನಾವು ಮುಂದೆ ನಮ್ಮ ಪೀಳಿಗೆ, ನಮ್ಮ ಹುಡುಗರಿಗೆ ನಾವು ಏನಾರು ತೋರಿಸ್ಬೇಕಂದ್ರೆ ದೇವ್ರ ಜಾತ್ರೆ ಇರಬೇಕು, ಎತ್ತುಗಳು ಇರಬೇಕು, ಅಥವಾ ಒಂದು ಶರ್ಯತ್ ಇರಬೇಕು, ಕುಸ್ತಿ ಇರಬೇಕು, ಕಬಡ್ಡಿ ಇರಬೇಕು, ಅಂದ್ರೆ ಹುಡುಗರಿಗೆ ಉತ್ಸಾಹ ಬರ್ತೈತಿ. ಆ ಥರ ನಾವು ಇನ್ನು ಮುಂದಿನ ದಿನದೊಳಗೆ ಇನ್ನು ಹೆಚ್ಚು ಮಾಡ್ಬೇಕಂತ ಹೇಳಿ ನಮ್ಮ ಗುರಕನ್ನ, ಎಂಡೋಳಿ ಗಜಾನನ್ನ, ನಮ್ಮ ಬಾಳುವನ್ನ ಎಲ್ಲರೂ ನಮ್ಮ ಕಮಿಟಿಯವರ ಎಲ್ಲ ಕೂಡಿ ತೀರ್ಮಾನ ಮಾಡಿದ್ದೀವಿ. ಇನ್ನು ದೇವ್ರ ಎಷ್ಟು ಆಶೀರ್ವಾದ ಕೊಡ್ತಾನೋ ಅದ್ರ ಪ್ರಕಾರ ಮಾಡ್ಕೊತ ಹೋಗ್ತೇವೆ. 2 ಮಾತು ಮುಖಂಡ ಗೋರಖನಾಥ್ ಕೋಳೇಕರ್ ಮಾತನಾಡಿ, ಗ್ರಾಮದ ಜನರ ಸಹಕಾರದಿಂದ ಪಾರಂಪರಿಕವಾಗಿ ನಡೆದು ಬರುತ್ತಿರುವ ಜನರ ಹಾಗೂ ದನಗಳ ಜಾತ್ರೆ ಹೀಗೆ ಎಲ್ಲರ ಸಹಕಾರದಿಂದ ಮುಂದೆಯೂ ಅತಿ ವಿಜೃಂಭಣೆಯಿಂದ ನಡೆಯುತ್ತಾ ಸಾಗಲಿ ಎಂದು ಹೇಳಿದರು. ಗ್ರಾಮ ದೇವರಾದಂಥ ಮುಖ್ಯ ಯೋಗಿಸಿದ್ದೇಶ್ವರ ಹೊನ್ನಮೂಳೆ ಈ ಊರಿನ ದನಗಳ ಜಾತ್ರೆ ಮತ್ತು ಬೃಹತ್ ಜನರ ಜಾತ್ರೆ ವರ್ಷಾನುಗಟ್ಟಲೆ ಕೂಡಿ ಆಗ್ತೈತಿ.
ಅದಕ್ಕೆ ಊರನವ್ರು ಎಲ್ಲರೂ ಸಹಕಾರ ಕೊಡ್ತಾರು ಮತ್ತು ಎಲ್ಲರೂ ಕೂಡಿ ಜಾತ್ರೆ ಮಾಡ್ತೀವಿ ಅಂತ ಹೇಳಿ ಇದು ಜಾತ್ರೆ ಹಂಗೆ ಪರಂಪರೆ ಮುಂದೋಗಲಿ ಸಾಗಲಿ ಅಂತ ಹೇಳಿ ಕೇಳ್ಕೊತೇನೆ ಸಿದ್ದೇಶ್ವರ ದೇವರ ಹತ್ಯಾಕ. ಸಾಯಂಕಾಲ ವಿವಿಧ ಗ್ರಾಮದಿಂದ ಆಗಮಿಸುವ 6 ದೇವರ ಪಲ್ಲಕ್ಕಿ ಅದ್ಧೂರಿ ಭೇಟಿ ಕಾರ್ಯಕ್ರಮ ನಡೆಯಿತು. ವಿವಿಧ ಗ್ರಾಮಗಳ ಅಣ್ಣ ತಮ್ಮಂದಿರು ಹಾಗೂ ಚಿಕ್ಕಪ್ಪ ದೊಡ್ಡಪ್ಪಂದಿರ ದೇವರ ಪಲ್ಲಕ್ಕಿ ಭೇಟಿಯನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಆಗಮಿಸಿ ಭೇಟಿಯ ದರ್ಶನ ಪಡೆದು ಪಲ್ಲಕ್ಕಿಗಳ ಮೇಲೆ ಉತ್ತತ್ತಿ ಭಂಡಾರ ಬಾಳೆಹಣ್ಣುಗಳನ್ನು ಎಸೆದು ಹರಕೆ ತೀರಿಸಿ ಭಂಡಾರದಲ್ಲಿ ಮಿಂದೆದ್ದರು. ನಂತರ ರಾತ್ರಿ 9 ಗಂಟೆಗೆ ವಿವಿಧ ಡೊಳ್ಳಿನ ಗಾಯನ ಸಂಘಗಳಿಂದ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ಈ ವೇಳೆ ಮುಖಂಡರಾದ ಗಜಾನನ್ ಎರಡೋಲಿ, ಕಲ್ಗೌಡ ಪಾಟೀಲ್, ರವಿ ಬನ್ಚೋಡ್, ಸಿದ್ದಪ್ಪ ಸೊಂದ್ಕರ್, ಬಾಳಪ್ಪ ನರಟಿ, ಅಂಸಿದ್ ನೆಡುಗುಂದಿ, ಶಂಕರ್ ಹೊಣಕುಪ್ಪಿ, ಅಣ್ಣಪ್ಪ ಮಳಮಳಸಿ, ಮಲ್ಕಾರಿ ಡಕ್ಕಾವಡಿಯರ್, ಧರ್ಮಾಜಿ ಕೋಳೇಕರ್, ಬಸು ತೇಲಿ, ಚನ್ನಪ್ಪ ಜಂಗಲ್ಗಿ, ಮುರುಗಪ್ಪ ಹಳಮನಿ, ಸಿದ್ದಪ್ಪ ಪೂಜಾರಿ, ವಿಠಲ್ ಖೋಳೇಕರ್, ಬಸವರಾಜ್ ಸೂರ್ಗೊಂಡ್, ರಾಜು ಬರಮವಡೆಯರ್, ಗೋವಿಂದ್ ಸಂಬೋಜಿ ಸೇರಿದಂತೆ ಪೂಜಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಮೋಳೆಯಿಂದ ವಿಜಯ್ ಮಹಾಂತೇಶ್ ಅರಕೇರಿ.